ಥರ್ಮೋಕಾಲ್ ಸೀಟಲ್ಲಿ ಸಿಂಪಲ್ ಆಗಿ ಒಂದು ಆರ್ಚ್ ರೆಡಿ ಮಾಡ್ತಾ ಇದ್ದೀನಿ. ನಾನು ರೆಡಿ ಮಾಡ್ತಿರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ಯಾವ ಥರ ರೆಡಿ ಮಾಡೋದು ತೋರಿಸ್ತೀನಿ. ಇದು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮೇಲ್ಗಡೆ ಲಾಸ್ಟಲ್ಲಿ ಇಟ್ಟರೆ ಆರ್ಚ್ ಚೆನ್ನಾಗಿ ಕಾಣುತ್ತೆ. ನನಗೆ ಅನ್ಸಿದ ಮಟ್ಟಿಗೆ ನಾನು ಡಿಸೈನ್ ತಗೊಂಡು ಮಾಡ್ತಾಯಿದ್ದೀನಿ. ಇದು ಸೈಡ್ ಕಟ್ ಮಾಡಬೇಕು, ಮತ್ತು ಇದು ಮೂಲೆ ಈ ಥರ ಕಟ್ ಮಾಡಿದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ. ಹೀಗೆ ಮತ್ತು ಇದೊಂದು ಡಿಸೈನು. ನೋಡಿ ಈ ಥರ ಕಟ್ ಮಾಡ್ಕೊಬೇಕು. ನಿಮಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಕಟ್ ಮಾಡ್ಕೊಬೋದು. ಮತ್ತು ಇದು ಪೆನ್ಸಿಲ್ದು ಒಂದು ಹಗ್ಗ ತಗೊಂಡು ಸಣ್ಣದೊಂದು ದಾರ ತಗೊಂಡು ಮಾರ್ಕರಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡೆ. ಆಮೇಲೆ ಇದರಿಂದ ಕಟ್ ಮಾಡಬೇಕು. ಇದು ಈ ಲೈನ್ ಕಟ್ ಮಾಡ್ತೀನಿ. ಇದು ಅಷ್ಟಾಗಿ ಒಬ್ಬನೇ ವಿಡಿಯೋ ಮಾಡ್ಕೊಂಡು ಇದು ಮಾಡೋಕ್ಕಾಗ್ತಿರ್ಲಿಲ್ಲ, ಅದು ಕಟ್ ಮಾಡಬೇಕಾದ್ರೆ. ಸೊ ಇದೀಗ ನಾನು ಸುಮ್ಮನೆ ಇದು ಇಡ್ತಾ ಇದ್ದೀನಿ ಮೇಲೆ. ಈಗ ಅದನ್ನು ನಾನು ಕಟ್ ಮಾಡಿದ್ನಲ್ಲ ಶೇಪು, ಅದನ್ನು ನೋಡಿ ಈ ಥರ ಇಟ್ಟರೆ ಹೇಗೆ ಕಾಣುತ್ತೆ ಅನ್ನೋದೊಂದು ಮುಂಚೆನೇ ಇದು ಮಾಡ್ಕೊಂಡು ಆಮೇಲೆ ಗಮ್ ಹಾಕ್ಬಿಟ್ಟು ಅಂಟಿಸ್ತೀನಿ. ಫೆವಿಕಲ್ ಹಾಕ್ಬೇಕು. ನೋಡಿ ಇವೆಲ್ಲ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ, ಅವಿರಲಿ ಸೈಡ್ಗೆ ಹಾಕ್ತೀನಿ. ನೋಡಿ ಈ ಥರ ಬಂದಿದೆ. ಇದು ಒಂಥರ ಫ್ಲವರ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಎಲೆ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಾನು ಮಾಡ್ತಿದ್ದೀನಿ. ನಿಮಗೆ ಇನ್ನೂ ಈಸಿಯಾಗಿ ನಿಧಾನಕ್ಕೆ ಮಾಡಬೇಕು ಅನ್ನೋದಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಅರ್ಜೆಂಟಲ್ಲಿ ಮಾಡಿದ್ದೀನಿ. ಇದು ಎಲೆಗಳು. ಈ ಥರ ಫೆವಿಕಲ್ ಹಾಕ್ಬಿಟ್ಟು ಅಂಟಾಕೋದು. ಮತ್ತು ಪೇಂಟ್ ಮಾಡಿದ್ದೀನಿ ನೋಡಿ. 100 ರೂಪಾಯಿ ಕೊಟ್ಟರೆ 6 ಡಬ್ಬ ಬರೋದು ಪೇಂಟು ಈ ಬ್ಯಾಂಗಲ್ ಸ್ಟೋರಲ್ಲಿ ಕೊಡ್ತಾರೆ. ಅದು ತಗೊಂಬಂದು ಇದು ಮಾಡಿದೆ. ಇದು ಲೋಡ್ ತಲೆಯೋದು ಅರಿಶಿನ ಮತ್ತು ಕುಂಕುಮ ಎರಡು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟ್ ಕಾರ್ನರಲ್ಲಿ ಹಾಕ್ತೀನಿ ನಾನು. ಇದು ಈ ಥರ ಮಾಡಿಬಿಟ್ಟು ಇದರಲ್ಲಿ ಹಚ್ಕೊಳ್ಳೋದು. ಈ ಪ್ಲಾಸ್ಟಿಕ್ ಬಾಲು ಗೋಲ್ಡ್ ಕಲರು ಇದು ಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಾಕ್ಕೊಬೋದು. ನೋಡಿ ಈ ಥರ ನಾನು ಇತ್ತು ನನ್ನ ಹತ್ರ ಆಲ್ರೆಡಿ, ಹಂಗಾಗಿ ಒಂದು 5-6 ಪ್ಯಾಕೆಟ್ ಇತ್ತು. ಸೊ ಇದು ಹಾಕ್ತಾಯಿದ್ದೀನಿ. ಈ ಥರ ಡಿಸೈನ್ ಬರುತ್ತೆ ನೋಡಿ, ಈ ಥರ ಕಾಣ್ತಿದೆ. ಫೈನಲ್ಲು ಈ ಫಿನಿಶಿಂಗ್ ಬಂದಿದೆ ನೋಡಿ. ಲೈಕ್ ಮಾಡಿ ಫ್ರೆಂಡ್ಸ್.